ನಮಸ್ಕಾರ. ನನ್ನ ಹೆಸರು ಆನಂದ್ ಅಂತ. ಲೀಗಲ್ ಅಡ್ವೈಸ್ ಜೋರ ಕೆಲಸ ಇಲ್ವಾ? ನನ್ನ ಹೆಸರು ಆನಂದ್ ಅಂತ, ಲೀಗಲ್ ಅಡ್ವೈಸರ್ ಆಫ್ ದ ಈ ಮಾಬಾ ಕಾರ್ಪೊರೇಟ್ ಸರ್ವಿಸ್ ಪ್ರೈವೇಟ್ ಲಿಮಿಟೆಡ್. ಇದು ಏನಂದ್ರೆ ಇಶ್ಯೂ ಇರೋದು ಅಶ್ವಥ್ ನಾರಾಯಣ್ ಅಂತ ತಿಮ್ಮಯ್ಯ ಅಂತ. ಅಶ್ವಥ್ ನಾರಾಯಣ್ ಇಸ್ ದ ಎಕ್ಸ್ MLC ಆಫ್ ದ ಬಿಜೆಪಿ, ಸ್ಪೋಕ್ಸ್ ಪರ್ಸನ್ ಆಫ್ ಬಿಜೆಪಿ. ಇವರು ನಮ್ಮ ಮಾಬಾ ಕಾರ್ಪೊರೇಟ್ ಸರ್ವಿಸ್ ಪ್ರೈವೇಟ್ ಲಿಮಿಟೆಡ್ ಮ್ಯಾನೇಜಿಂಗ್ ಡೈರೆಕ್ಟರ್ ಜೊತೆ ಅಗ್ರಿಮೆಂಟ್ ಎಂಟರ್ ಆಗಿದ್ದಾರೆ. 26/10/2024 4 ಫ್ಲಾಟ್ಗೆ ಮಾರಾಟಕ್ಕೋಸ್ಕರ ಅಗ್ರಿಮೆಂಟ್ ಮಾಡಿಕೊಟ್ಟಿದ್ದಾರೆ. ಆ ಫ್ಲಾಟ್ಗಳಿರೋದು ನಿಮಗೆ ಡೀಟೇಲ್ ಹೇಳ್ತೀನಿ. ರಾಮಚಂದ್ರ ವಿಲೇಜ್ ಅಲ್ಲಿ ಇರೋಂತ ಇದು ರಾಮಚಂದ್ರ ವಿಲೇಜ್ ಅಂತ 4 ಫ್ಲಾಟ್ಗಳು. ಫ್ಲಾಟ್ ನಂಬರ್ 313 ಇಟ್ ಇಸ್ ಥರ್ಡ್ ಫ್ಲೋರ್ ಅಲ್ಲಿ ಇದೆ. 517 ಫಿಫ್ತ್ ಫ್ಲೋರ್ ಅಲ್ಲಿ ಇದೆ. 715 ಸೆವೆಂತ್ ಫ್ಲೋರ್ ಇದೆ. 713 ಸೆವೆಂತ್ ಫ್ಲೋರ್ ಅಲ್ಲಿ ಇದೆ. ಈ 4 ಫ್ಲಾಟ್ಗಳಿಗೆ ನಮ್ಮ ಮಾಬಾ ಮ್ಯಾನೇಜಿಂಗ್ ಡೈರೆಕ್ಟರ್ ಜೊತೆ ಅಗ್ರಿಮೆಂಟ್ ಎಂಟರ್ ಆಗಿದ್ದಾರೆ. ಮೊದಲನೇದಕ್ಕೆ ಹೇಳ್ತೀನಿ. ಮೊದಲನೇದು ಫ್ಲಾಟ್ ನಂಬರ್ 313 ಥರ್ಡ್ ಫ್ಲೋರ್ ಇರೋದಕ್ಕೆ ಟೋಟಲ್ ಕನ್ಸಿಡರೇಷನ್ 30,25,000. ಅವ್ರು 20 ಲಕ್ಷ ಅಡ್ವಾನ್ಸ್ ತಗೊಂಡಿದ್ದಾರೆ ಒಂದನೇ ಫ್ಲಾಟ್ 313ಗೆ. ಅಡ್ವಾನ್ಸ್ ತಗೊಂಡಿರೋದು ಮಾಬಾ ಮ್ಯಾನೇಜಿಂಗ್ ಡೈರೆಕ್ಟರ್ ಅವ್ರು ಅಶ್ವಥ್ ನಾರಾಯಣ, ಅವ್ರ ತಿಮ್ಮಯ್ಯ ಅವ್ರ ಕಡೆಯಿಂದ. ಕನ್ಸಿಡರೇಷನ್ ಟೋಟಲ್ 20 ಲಕ್ಷದೊಂದಿಗೆ 4 ಫ್ಲಾಟ್ಗೆ 80 ಲಕ್ಷ ತಗೊಂಡಿದ್ದಾರೆ. ಇದರಲ್ಲಿ ಏನ್ ಇಶ್ಯೂ ಅಂತಂದ್ರೆ ಅವರು ಇಲ್ಲಿಗಲ್ ಆಗಿ ನಮ್ಮ ಮಾಬಾ ಕನ್ಸ್ಟ್ರಕ್ಷನ್ ಇದು ಕಾರ್ಪೊರೇಟ್ ಸರ್ವಿಸ್ ಲಿಮಿಟೆಡ್ಗೂ ಅಗ್ರಿಮೆಂಟ್ ಮಾಡ್ಕೊಟ್ಟಿದ್ದಾರೆ. ನಂತರ ಈ 4 ಫ್ಲಾಟ್ಗಳಲ್ಲಿ 3 ಫ್ಲಾಟ್ನ ಬೇರೆಯವ್ರಿಗೂ ಸೇಲ್ ಮಾಡಿದ್ದಾರೆ. ಮೊದಲನೇದು ಹೇಳ್ತೀನಿ, 313ನ ಪಾಂಡುರಂಗ ಬಹಾಲ್ಪುರ್ ಅವ್ರಿಗೆ ಸೇಲ್ ಮಾಡಿದ್ದಾರೆ. ಎರಡನೇದು 517 ಫ್ಲಾಟ್ನ ಇನ್ ಫೇವರ್ ಆಫ್ ಸಿ ವಿನೋದ್ ಅನ್ನೋರಿಗೆ ಸೇಲ್ ಮಾಡಿದ್ದಾರೆ. ಫ್ಲಾಟ್ ನಂಬರ್ 705ನ ಇನ್ ಫೇವರ್ ಆಫ್ ಸಂಧ್ಯಾ ವೆಂಕಟರಾಜ್ ಅನ್ನೋರಿಗೆ ಸೇಲ್ ಡೀಡ್ ಫುಲ್ ಅಗ್ರಿಮೆಂಟ್ ಅಬ್ಸಲ್ಯೂಟ್ ಸೇಲ್ ಡೀಡ್ ಶುದ್ಧ ಕ್ರಯ ಪತ್ರ ಮಾಡ್ಕೊಟ್ಟಿದ್ದಾರೆ ಅವರಿಗೆ. ಇನ್ ರೆಸ್ಪೆಕ್ಟ್ ಆಫ್ 713 ಫ್ಲಾಟ್ನ ಗುಮಾನಿ ಇದೆ, ಅದನ್ನು ಸೇಲ್ ಮಾಡ್ತಾ ಇದ್ದಾರೆ ಅಂತ ಇದ್ರ ಬಗ್ಗೆ ನಾವು ಪೇಪರ್ ನೋಟಿಫಿಕೇಶನ್ ಕೊಟ್ಟಿದ್ದೀವಿ. ಇವತ್ತಿನ ಪೇಪರ್ ಪ್ರಜಾವಾಣಿ ಮತ್ತು ಡೆಕ್ಕನ್ ಹೆರಾಲ್ಡ್ ಅಲ್ಲಿ ಪೇಪರ್ ನೋಟಿಫಿಕೇಶನ್ ಸೂಚನೆ ಪಬ್ಲಿಕ್ ನೋಟಿಸ್ ನ ಇಶ್ಯೂ ಮಾಡಿದೀವಿ. ಸೊ ಅದನ್ನ ತಮ್ಮ ಗಮನಕ್ಕೆ ತರ್ತೀನಿ. ಇದು ಬಿಟ್ಟು ಈ ಅಗ್ರಿಮೆಂಟ್ ನ ವೈಲೇಷನ್ ಮಾಡಿ ಅವರು ಸೇಲ್ ಮಾಡಿರೋದು ಕಾನೂನು ಬಾಹಿರ ಮತ್ತು ಅವ್ರು ಇಲ್ಲಿಗಲಿ ಗೇನ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಮಾಡಿದ್ದಾರೆ. ಇದರಿಂದ ನಮ್ಗೆ ನಮ್ಮ ಮಾಬಾ ಕನ್ಸ್ಟ್ರಕ್ಷನ್ MD ಅವರಿಗೆ ಅನಾನುಕೂಲ ಆಗಿ ಈ ಪ್ರೆಸ್ ಮೀಟ್ ಕರೆದಿರೋ ನಿಮ್ಗೆ ಉದ್ದೇಶ ತಿಳಿಸ್ತಾ ಇದ್ದೀವಿ. ಅಲ್ಲ, ಅಗ್ರಿಮೆಂಟ್ ನಮಗ್ ಮಾಡ್ಕೊಟ್ಟಿದ್ದಾರೆ, ಸೇಲ್ ಡೇಟ್ ಬೇರೆಯವ್ರಿಗೆ ಮಾಡಿರೋದು. ಅಗ್ರಿಮೆಂಟ್ ಆಗಿರೋದು ನಮಗೆ ಇಲ್ಲ, ಮಾಡಿಲ್ಲ. ನಾವು ಇನ್ ಟೈಮ್ ಇದೆ ನೋಡಿ, ನಾವು ಇನ್ ಟೈಮ್ ಇದೆ. ಹೌದು, ಹೌದು. ಇಲ್ಲ, ಅಗ್ರಿಮೆಂಟ್ ಆಗಿದೆ. ಅಲ್ಲ, ಅಗ್ರಿಮೆಂಟ್ ಇದ್ರು ನೋ, ಇಲ್ಲಿ ವೈಲೇಷನ್ ಆಗಿಲ್ಲ. ಯಾಕಂದ್ರೆ ವಿತ್ ಇನ್ ಟೈಮ್ ಅಲ್ಲೇ ಇದೆ. ಅದೇ ಮೋಸ ಮಾಡಿ ಸೇಲ್ ಮಾಡಿರೋದು ಅಂತ ನಾವು ಹೇಳ್ತಾರೆ. ಅಲ್ಲ, ಅದು ಈಗ ಲೀಗಲ್ ಆಕ್ಷನ್ ಏನ್ ಮಾಡಿದ್ರಿಂದ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ಗೋಸ್ಕರ ನಾವು ಲೀಗಲ್ ಆಕ್ಷನ್ ತಗೊಂಡಿದೀವಿ. ಅದಕ್ಕೆ ಮುಂಚಿತವಾಗಿ ಇದನ್ನ ಗಮನಕ್ಕೆ ತರಬೇಕು ಅಂತ. ಅದೇ ಯಾವುದೇ ಅಗ್ರಿಮೆಂಟ್ ನ ಯಾವುದೇ ಅಗ್ರಿಮೆಂಟ್ ನ ಕ್ಯಾನ್ಸಲ್ ಮಾಡ್ಕೊಂಡೆ ಅವ್ರು ಸೇಲ್ ಡೇಟ್ ಮಾಡಬೇಕಾಗುತ್ತೆ. ಅವ್ರು ಕ್ಯಾನ್ಸಲ್ ಮಾಡಿಲ್ಲ, ಕ್ಯಾನ್ಸಲ್ ಮಾಡಿದ್ರೆ ಮುಂದುವರೆದಿದ್ದಾರೆ. ಅದು ಅಗ್ರಿಮೆಂಟ್ ಆಗಿರೋದು 26/10/2024 ರಿಜಿಸ್ಟರ್ ಆಗಿರೋದು ಹೇಳ್ತೀನಿ. ಅಲ್ಲ, ನಾವು
ಟೋಟಲ್ ಒಂದು ಫ್ಲಾಟ್ಗೆ 20 ಲಕ್ಷ ಅಡ್ವಾನ್ಸ್ ತಗೊಂಡಿರೋದು. 4 ಫ್ಲಾಟ್, ಟೋಟಲ್ 4 ಫ್ಲಾಟ್ ಏನ್ ತಗೊಂಡಿದ್ದಾರೆ, 80 ಲಕ್ಷ ತಗೊಂಡಿದ್ರು. ಇವ್ರಿಗೆ ಅಗ್ರಿಮೆಂಟ್ ಆಗಿರೋದು ನಮಗೆ 26/10/2024 ಸೇಲ್ ಮಾಡಿರೋದು 2/9/2025 1 ಫ್ಲಾಟ್ ಇನ್ ರೆಸ್ಪೆಕ್ಟ್ ಆಫ್ ಅದು 313 ಫ್ಲಾಟ್ ನಂಬರ್. ಅಶ್ವಥ್ ನಾರಾಯಣ ಅವನ್ ತಿಮ್ಮಯ್ಯ, ಅಶ್ವಥ್ ನಾರಾಯಣ ಅಂಡ್ ತಿಮ್ಮಯ್ಯ ಅನ್ನೋರಿಬ್ರು ಸೇರಿ. ಹೌದು. ಯಾರು? ಪಾಂಡುರಂಗ ಬಾನಾಪುರ ಈಗ ಅಶ್ವಥ್ ನಾರಾಯಣ್ ಮತ್ತು ತಿಮ್ಮಯ್ಯರಿಂದ ಪರ್ಚೇಸ್ ಮಾಡಿರೋರು. ಇಲ್ಲ 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 ಇಲ್ಲ, ಈ ಫುಲ್ ನಮ್ಗದು ನಮಗ್ ಮಾಡ್ಕೊಟ್ರು ಅಗ್ರಿಮೆಂಟ್ ಸೇಲ್ ಡೀಡ್. ಅದು ಅಗ್ರಿಮೆಂಟ್ ಇರುವಾಗ್ಲೇ ಮಾರ್ಬಿಟ್ಟಿದ್ದಾರೆ ಸೇಲ್ ಡೀಡ್. ಇನ್ನು ಅಗ್ರಿಮೆಂಟ್ ಅಗ್ರಿಮೆಂಟ್ ಇಲ್ಲ, ಮುಗ್ದಿಲ್ಲ. ಟೈಮ್ ಇದೆ, ಟರ್ಮ್ ಇದೆ, ಟೈಮ್ ಇದೆ. ಟೈಮ್ ಮುಂಚೆನೆ ಮಾರಿದ್ದಾರೆ. ಕೊಡ್ತೀವಿ ಅಗ್ರಿಮೆಂಟ್. ಹೌದು ಹೌದೌದೌದು, ಎರಡು ಕೊಡ್ತೀವಿ. ಇಲ್ಲ ಅಲ್ವಾ, ಇನ್ಫಾರ್ಮ್ ಮಾಡಿದೀವಿ, ಬಟ್ ಅವ್ರು ಬಂದು ಮಾತುಕತೆ ಏನು ಮಾಡಿಲ್ಲ. ಖಾತೆ ಇಲ್ಲ, ಸೇಲ್ ಡೀಡ್ ಆಗಿದೆ. ಖಾತೆ ಬಗ್ಗೆ ಇನ್ನೊಂದು ಮಾಹಿತಿ ಇಲ್ಲ, ಖಾತೆ ಆಗಿದೆ ಇಲ್ವಾ ಅಂತ. ಈ ಟೋಟಲ್ 80 ಲಕ್ಷ ಸರ್, 80 ಲಕ್ಷ. ಇಲ್ಲ, ಈಗ ನೆನ್ನೆ ಹೇಳ್ದಂಗೆ ಯಾಕಂದ್ರೆ ಒಂದು ಫ್ಲಾಟ್ಗೆ ಇನ್ ರೆಸ್ಪೆಕ್ಟ್ ಆಫ್ ಹೇಳಿದ್ನಲ್ಲ 713, ಅದು ಡೌಟ್ ಇದೆ, ಯಾರಿಗೋ ಅಗ್ರಿಮೆಂಟ್ ಮಾಡ್ಕೊಟ್ಟಿದ್ರೆ ಅನ್ನೋ ಡೌಟ್ ಇದೆ, ಕನ್ಫರ್ಮ್ ಇಲ್ಲ. ಅದಕ್ಕೋಸ್ಕರನೇ ಪ್ರಜಾವಾಣಿ ಪೇಪರ್ ಮತ್ತು ಡೆಕಾನರ್ ಅಲ್ಲಿ ಪಬ್ಲಿಕ್ ನೋಟಿಸ್ ಕೊಟ್ಟಿದ್ದೀವಿ. ಏನಂತ, ಈ ತರ ಯಾರಾದ್ರೂ ನೀವು ಎಂಟರ್ ಆದ್ರೆ ನಿಮ್ಮ ಅಪ್ಲಿಕೇಶನ್ ಅಂತ ನಾವು ಆಲ್ರೆಡಿ ನೋಟಿಸ್ ಕೊಟ್ಟಿದ್ದೀವಿ. ಎಲ್ಲ ಹೇಳ್ತೀನಿ ನಾನು, ಎಲ್ಲ ಡೀಟೇಲ್ಸ್ ಹಾಕಿದೀವಿ ನೋಡಿ ಸರ್. ಮೊದಲನೇದು 313 ಫ್ಲಾಟ್ಗೆ ಈ ಇಶ್ಯೂನ ಬಂದು ಬಗೆಹರಿಸ್ಕೊಳ್ಳಿ ಅಂತ ಎಷ್ಟೋ ರಿಕ್ವೆಸ್ಟ್ ಮಾಡಿದ್ವಿ. ನಮಗ್ ಗೊತ್ತಿರೋರು ಅವ್ರ ಆಫೀಸ್ ಹೋಗಿ ಮಾತಾಡಿದ್ದಾರೆ. ಅವರು ನಮ್ಮ ಆಫೀಸಿಗೆ ಬಂದು ಎಷ್ಟೋ ಸತಿ ಈ ವಿಚಾರದಲ್ಲಿ ಮಾತಾಡಿದ್ದಾರೆ. ಬಟ್ ಅವ್ರು ಹೇಳಿದ ಪ್ರಕಾರ ಯಾವ ವಿಚಾರಕ್ಕೂ ಅವ್ರು ನಡ್ಕೊಂಡಿಲ್ಲ ಸರ್. ವಿ ಹ್ಯಾವ್ ಗಿವನ್ ಹಿಮ್ n number of what do you say, n number of opportunities to complete this transaction. Legal proceedings. Sir, we have no. 1 second, sir. I'll come back to your point. I'll come back. No. I'll just come back to your point. The matter here is he is a very old client of Maba Corporate Service Private Limited. They have a very good rapport. So that being the reason, the managing director of Maba Corporate Services gave him an opportunity to sort out this issue very amicably. But after giving him that opportunity, we didn't want to go to court as well. We wanted to sort it amicably because it's a strain for him, it's a strain for us as well. But even after giving so much of opportunities to him, he never came out to a final solution as to what exactly to do and how to go about it. Okay, we have been calling him and saying, see, in case if you don't want to give us this property, you don't want to go ahead with the final absolute sale deed to us, we are ready to terminate the contract. Whatever you have paid to us, we would give it back to you, get your flat back and give us what we have to get. Even that he is not coming down. This happens unofficially. Yes, all this happens. Yes, it all happens officially. Sir, that is what we have started with all of the legal formalities only a week back. We have not taken a legal. Sir, that's what I said. Illa, nan ade nimge heliddu. We didn't want to take it up in the first go itself, because we had a very long standing relationship with him. We didn't want to you kind of rush upon it. We gave him enough time. Like we were in very serious talks with him. We had given them time to get it settled, but they haven't settled it. And finally, that being the reason, we have just taken up drastic steps, sir. Sir, we entered into an agreement of sale with him in 2024, sir.
Yes, it's a period of 2 years now. ಬೇರೆಯವ್ರಿಗೆ ಮಾರ್ಕೊಂಡಿರೋದು ಬಂದ್ಬಿಟ್ಟು ನಾನು ಹೇಳ್ತೀನಿ ನಿಮ್ಗೆ, the absolute sale deed was done in 2025. Yes, and we were, and I'll just tell you, sir, and the absolute sale deed, what he has done to the 4 consecutive people, it was not brought to us. It was through illegal means that we got to know that he has done this, and we were in talks with him. Why should they brought the issue? Because Sir, it is not that we are not expecting, no. We are not expecting him to bring it to our notice, sir, because he was in, I'm saying, you are work to pay balance 30 lakhs rupees within the 2 months. sir, why would we pay, sir? He should come back to us and say he would complete the final consideration price. If he would complete the final consideration price, ಈಗ ನೀವು ಅಗ್ರಿಮೆಂಟ್ ಆಗ್ಬೇಕು ಮತ್ತು ಅವ್ರು ಸೇಲ್ ಇಟ್ ಮಾಡಿದ್ದು 1 ವರ್ಷ ಗ್ಯಾಪ್ ಇದೆ. ಹೌದು ಸರ್, ಲೀಗಲ್ ಆಗಿ ಕೋರ್ಟಿಗೆ ಹೋಗಿ ಕೂಡ ಹೌದು. ಅಗ್ರಿಮೆಂಟ್ ಕೊಡಲಿ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಬರ್ದಿರ್ತೀವಿ. ಸರ್, ಅವರು ನಮ್ಮ ಆಫೀಸಿಗೆ ಬಂದು, ಬರ್ದಿರ್ತೀರಿ. ಯಾರೇ ಲಾಯರ್ ಆಗಿ ಯಾರೇ ಜಡ್ಜ್ ಆದ್ರೆ ಅದು ಕೂಡ ಓದ್ತಾರೆ. 2 months ಅಲ್ಲಿ ಕ್ಲಿಯರ್ ಮಾಡ್ಬೇಕು. ಹೌದು. ನಾವು ಮಾಡ್ಕೊಂಡಾರೆ ಅವ್ರು ಇಲ್ಲಿಗಲ್ಲ ಸರ್, ನಾನ್ ನಿಮ್ಗೆ ಹೇಳ್ತಾ ಇದೀನಿ, ನಾವು ಅವ್ರ ಜೊತೆ ಮಾತುಕತೆಯಲ್ಲಿ ಇದ್ವಿ, ಇವಾಗ್ಲೂ ಮಾತುಕತೆಯಲ್ಲೇ ಇದೀವಿ. ಇವತ್ತು ಮಾತುಕತೆಯಲ್ಲಿ ಏನು ಅವ್ರೇನ್ ಹೇಳಿದ್ರು ನಮ್ಗೆ ಅಂದ್ರೆ, ಅದೇ ನಾನು ನಿಮ್ಗೆ ಹೇಳ್ತಾ ಇರೋದು, ಅದೇ ನಾನು ನಿಮ್ಗೆ ಹೇಳ್ತಾ ಇದ್ರು, ನಾವು ಅವ್ರಿಗೆ ತುಂಬಾ ಅವಕಾಶ ಕೊಟ್ವಿ, ಔಟ್ ಆಫ್ ಗುಡ್ ಫೇತ್ ಕೊಟ್ವಿ ಅವಕಾಶ, ಬಟ್ ಅವರು ಅದು ಪ್ರಕಾರ ನಡ್ಕೊಂಡಿಲ್ಲ. ಅದಕ್ಕೆ ಫೈನಲ್ ಆಗಿ ವಿ took up this risk of going ahead to the court and finalizing this matter as soon as possible, sir. We also gave him enough room to complete it, but unfortunately he never lived up to what he has committed. ಒಂದು clarification ಮಾಡಿ. We are a registered NBFC. We are, sir, ಒಂದ್ ನಿಮಿಷ ನಾನು ನಿಮ್ಗೆ ಹೇಳ್ತೀನಿ, we are a registered NBFC, okay? ಅದಕ್ಕೆ ಅವ್ರು 2% interest pay ಮಾಡಬೇಕಾಗಿತ್ತು. We have also calculated that, and we have also told him what is the minimum balance sale consideration price. ಅದಾದ್ರೂ ಬಂದ್ಬಿಟ್ಟು ನೀವು ಕುತ್ಕೊಂಡು ಮಾತಾಡಿ, ಅದನ್ನ ಮೈನಸ್ ಮಾಡಿ, ಮಿಕ್ಕಿದ್ ಏನಿದೆ ನಮ್ಮ ಹತ್ರ ಮಾತಾಡಿ. ಇವಾಗ ಏನಾಗುತ್ತೆ ಅಂದ್ರೆ, ಅಬ್ಸಲ್ಯೂಟ್ ಸೇಲ್ ಡೀಡ್ ಮಾಡ್ಕೊಟ್ಟಿರೋರ್ಗು ಅವ್ರಿಗೂ ಪ್ರಾಪರ್ಟಿ ಹೋಗಲ್ಲ, ಇವ್ರಿಗೂ ಆಗಲ್ಲ, ನಮಗೂ ಆಗಲ್ಲ. It becomes a tri-party agreement here. So everybody out who has done this agreement lands up in a problem. Aurgu baralla, namgu baralla, iurgu baralla. So the complication lies as a whole. So when you don't come up to a solution, end of the day, everybody is going to get stuck in this. ನಮ್ಮ ಪ್ರಶ್ನೆಗಳಿಂದ ನಿಮ್ಗೆ ಎಂಬ್ರಾಸ್ ಆಗ್ತಾ ಇರ್ಬೋದು. Sir, ನನಗೆ ಏನ್ embarrassment ಇಲ್ಲ. I will clear all of your questions. ಹೇಳಿ. ನಮಗೆ ನಾಳೆ ಇದು ಬಂದ ನಂತರ ಹೌದು ಸರ್. ಅವರು ನಮ್ಗೆ ಶುರು ಮಾಡಿದ್ರೆ ನಾವು Yes, sir. I agree with you 100%, because you have to get the correct content of what you're writing. Yeah, I agree with you, sir. I absolutely agree with you. Advisor of Mahaba Corporate Service Private Limited. ಅಶ್ವಥ್ ನಾರಾಯಣ ಮತ್ತು ತಿಮ್ಮಯ್ಯ ಅನ್ನೋರಿಬ್ರು ನಮ್ಮ ಮ್ಯಾನೇಜಿಂಗ್ ಡೈರೆಕ್ಟರ್ ಮಾಬಾ ಕಾರ್ಪೊರೇಟ್ ಸರ್ವಿಸ್ ಪ್ರೈವೇಟ್ ಲಿಮಿಟೆಡ್ 4 ಫ್ಲ್ಯಾಟ್ ಸೇಲ್ ಮಾಡ್ತೀವಿ ಅಂತ ಸೇಲ್ ಅಗ್ರಿಮೆಂಟ್ ಮಾಡ್ತೀವಿ. ಆ ಸೇಲ್ ಅಗ್ರಿಮೆಂಟು ಎಕ್ಸಿಕ್ಯೂಟ್ ಆಗೋ ಮೊದಲೇ ಆ 3 ಫ್ಲ್ಯಾಟನ್ನ ಬೇರೆ ವ್ಯಕ್ತಿಗಳಿಗೆ ಮಾರಾಟ ಮಾಡಿದ್ದಾರೆ. ನಮ್ಮಿಂದ ಪ್ರತಿ ಫ್ಲ್ಯಾಟ್ಗೆ 20 ಲಕ್ಷ ಅಡ್ವಾನ್ಸ್ ತಗೊಂಡಿದ್ದಾರೆ. ಇನ್ನು ಬ್ಯಾಲೆನ್ಸ್ ಕನ್ಸಿಡರೇಷನ್ ನಾವು ಕೊಡಬೇಕಿತ್ತು. ಅವರು ನಾವು ಅಗ್ರಿಮೆಂಟ್ ಮುಗಿಯೋಷ್ಟರೊಳಗೇ ಅವರು ಬೇರೆಯವರಿಗೆ ಸೇಲ್ ಡೀಡ್ ಮಾಡಿದ್ದಾರೆ. ಅದರಲ್ಲಿ 4 ಫ್ಲ್ಯಾಟಲ್ಲಿ ಫ್ಲ್ಯಾಟ್ ನಂಬರ್ ಅದು ಇರೋದು ರಾಮಚಂದ್ರ ವಿಲೇಜಲ್ಲಿ. ಮೊದಲನೇ ಫ್ಲ್ಯಾಟ್ ನಂಬರ್ 313. ಫ್ಲಾಟ್ ನಂಬರ್ 313 ಇನ್ ಫೇವರ್ ಆಫ್ ಪಾಂಡುರಂಗ ಬನಾಪುರ್ಗೆ ಮಾಡ್ಕೊಟ್ಟಿದ್ದಾರೆ. ಫ್ಲಾಟ್ ನಂಬರ್ 2 517 ಅದು ಬಂದ್ಬಿಟ್ಟು ಇನ್ ಫೇವರ್ ಆಫ್ ವಿನೋದ ಮಾಡ್ಕೊಟ್ಟಿದ್ದಾರೆ. ಫ್ಲಾಟ್ ನಂಬರ್ 3 507 ಇನ್ ಫೇವರ್ ಆಫ್ ಸಂಧ್ಯಾ ವೆಂಕಟರಾಜ್ ಮಾಡ್ಕೊಟ್ಟಿದ್ದಾರೆ. ಫ್ಲಾಟ್ ನಂಬರ್ 4 713 ಅದು ಬಂದ್ಬಿಟ್ಟು ನೋಟಿಸ್ ಇಶ್ಯೂ ಮಾಡಿದ್ದೀವಿ, ಬಿಕಾಸ್ ಅದು ನಮಗೆ ಗಮನಕ್ಕೆ ಬಂದಿದೆ ಬೇರೆಯವ್ರಿಗೆ ಮಾರಕ್ಕೆ ಇಟ್ಟಿದ್ದಾರೆ ಅಂತ. ಸೊ ಹಾಗಾಗಿ ಆ 4th ಫ್ಲಾಟ್ನ 713ಗೆ ನಾವು